ಅಲ್ಲ, ನಮ್ಮ ಅತ್ತೆನೂ ನನ್ನ ನಾದ್ನಿನು ನನ್ನ ಮದುವೆ ಆಗಿ ಬಂದು ಹಸ್ರಲ್ಲಿ ನನಗೆ ಎಷ್ಟೊಂದು ಹಿಂಸೆ ಕೊಟ್ಟರು. ನಾನು ಅವಾಗೇನೋ ಭಾರಿ ಗಯ್ಯಾಳಿಗಳು ಅಂದ್ಕೊಂಬಿಟ್ಟಿದ್ದೆ. ಇವ್ರು ಇಂಥವ್ರು ಅಂತ ಗೊತ್ತಿದ್ದಿದ್ರೆ ಮೊದಲಿಂದ ಆಟ ಆಡಿಸ್ಬೋದಾಗಿತ್ತು ಇವ್ರನ್ನ. ನಾನು ಎಷ್ಟೊಂದು ಕೆಲಸ ಮಾಡಿದ್ದೀನಿ, ಒಂದು ಕೆಲಸ ಮಾಡಕ್ ಬರ್ತಾ ಇರಲಿಲ್ಲ, ಎಷ್ಟೊಂದು ಕೆಲಸ ಮಾಡಿದ್ದೀನಿ. ಇವಾಗ ಅವರಿಬ್ಬರೇ ಮಾಡ್ತವ್ರೆ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಮಾಡಲಿ ಅವ್ರಿಗೆ ಯಾವತ್ತು ಬುದ್ಧಿ ಬರ್ತೈತೋ ಅಲ್ಲೇ ಮಟ್ಟ ಅವರೇ ಮಾಡಲಿ ಅಲ್ಲ. ನಾನು ಏನಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ರೀ ಭ್ರಮರಾಂಬ ಅವರೇ, ಇದೀರಾ ಮನೆಯಲ್ಲಿ? ಇದ್ಯಾರಪ್ಪ ಇದು? ನಮ್ಮ ಅತ್ತೆ ಹೆಸರು ಕೂಗ್ತವ್ರೆ. ಯಾರು? ಕ್ಷಮಿಸಿ, ಯಾರಂತ ಗೊತ್ತಾಗಿಲ್ಲ. ಯಾರು ನೀವು? ಅಲ್ಲ ಕಣಮ್ಮ, ನಮ್ಮನ್ನೇ ಯಾರು ಅಂತೀಯಾರ? ನೀನು ಯಾರಮ್ಮ? ನಾನು ಈ ಮನೆ ಸೊಸೆ, ಆಕಾಶ ಹೆಂಡತಿ. ಓಹೋ, ನೀನೇನಾ ಆಕಾಶ ಹೆಂಡತಿ? ಹೌದು ಆಂಟಿ, ನಾನೇ ಆಕಾಶ ಹೆಂಡತಿ. ಏನು, ಆಕಾಶಕ್ಕೆ ಮದುವೆ ಆಯ್ತಾ? ಹೌದು ಕಣೇರಿ, ಮದುವೆ ಆಯ್ತು. ಇವರಿಬ್ರು ಓಡೋಗ್ ಮದುವೆ ಆಗಿರೋದು, ಲವ್ ಮ್ಯಾರೇಜ್ ಇವ್ರದು. ಓಹೋ, ಓಡ್ ಬಂದಿರೋಳ ಇವಳು? ಅದೇನಂಟಿ ಆ ಥರ ಮಾತಾಡ್ತೀರಾ? ಓಡ್ ಬಂದಿರೋಳು ಅದು ಇದು ಅಂತ? ಅದು ನೀನು ಆಕಾಶ ಜೊತೆ ಓಡ್ ಬಂದಿದ್ಯಲ್ಲ, ಅದಕ್ಕೆ ಓಡ್ ಬಂದಿರೋಳು ಅಂತ ಅಂತಿದಾರೆ. ಓಡ್ ಬಂದಿದ್ರೆ ನಾನು ಈ ಮನೆ ಸೊಸೆ ಆಕಾಶ ಹೆಂಡತಿ. ಸರಿಯಾಗಿ ಮಾತಾಡೋದು ಕಲೀರಿ. ಪರವಾಗಿಲ್ಲ, ಹುಡುಗಿ ತುಂಬಾ ರಾಂಗ್ ಇದ್ದಾಳೆ. ಎಲ್ಲ ಮನೆ ಮತ್ತೆ ನಮ್ಮತ್ತೆನಾ ಮನೆ ಕೆಲಸ ಮಾಡ್ತಾವ್ರೆ. ಏನು, ಭ್ರಮರಾಂಬ ಮನೆ ಕೆಲಸ ಮಾಡ್ತಿದ್ದಾಳ? ಅಯ್ಯೋ ಹೌದು, ಯಾಕವ್ರು ಮನೆ ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಅಯ್ಯೋ, ಒಂದು ಟೀ ಕುಡ್ದಿರೋ ಗ್ಲಾಸ್ ಸಮೇತ ಎತ್ತಿಡ್ದಿರೋಳು ಇವತ್ತು ಮನೆ ಕೆಲಸ ಮಾಡ್ತಾ ಇದ್ದಾಳ. ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಆಂಟಿ? ಎಲ್ಲಮ್ಮ ನಿಮ್ಮ ಅತ್ತೆನ ಕರಿಯಮ್ಮ ನೋಡೋಣ. ಅತ್ತೆ, ನಿಮ್ಮನ್ನ ನೋಡಕ್ಕೆ ಯಾರೋ ಬಂದವ್ರೆ ನೋಡಿ. ನನ್ನ ಮನೆ ಕೆಲಸ ಮಾಡಬೇಕು. ಯಾರೇ ಅದು? ಅದು ಅತ್ತೆ, ನಿಮ್ಮ ಸ್ನೇಹಿತರು ಬಂದಾರೆ ನಿಮ್ಮನ್ನ ನೋಡಕ್ಕೆ. ಅಯ್ಯಯ್ಯೋ, ಇವ್ರು ಬೇರೆ ಇವಾಗೆ ಬರ್ಬೇಕೇನು? ಅಯ್ಯೋ, ಇದೇನೇ ಭ್ರಮರಾಂಬ ಇದು? ಒಳ್ಳೆ ಮಹಾರಾಣಿ ತರ ಇದ್ದವಳು, ಇದೇನೇ ಒಳ್ಳೆ ಕೆಲಸದವಳು ಆಗ್ಬಿಟ್ಟಿದೀಯಾ? ಅಯ್ಯಯ್ಯೋ, ಈ ಪೀಡೆ ಮುಂಡೆಗೆ ಏನಕ್ಕಪ್ಪ ಬಂದ್ರು ಇವಾಗ? ಇನ್ನು ನಮ್ಮ ಕ್ಲಬ್ಬಲ್ಲೆಲ್ಲ ಹೋಗಿ ಭ್ರಮರಾಂಬ ಕೆಲಸ ಮಾಡ್ತಾಯಿದ್ಲು, ಮನೆ ಕೆಲಸ ಮಾಡ್ತಾಯಿದ್ಲು ಅಂತ ಹೇಳ್ಬಿಡ್ತಾಳೆ. ಅಯ್ಯೋ ಅದೇನಿಲ್ಲ ಕಣೆ, ಯಾಕೋ ಮೈ ಒಂಥರ ಭಾರ ಅನ್ನಿಸ್ತಾ ಇತ್ತಾ, ಅದಕ್ಕೆ ಒಂದು ಸ್ವಲ್ಪ ಮನೆ ಕೆಲಸ ಮಾಡಿದರೆ ರಿಲೀಫ್ ಸಿಗುತ್ತೆ ಅಂತ ಮಾಡ್ತಾ ಇದ್ದೆ. ಪರವಾಗಿಲ್ಲ, ನಮ್ಮತ್ತೆ ಒಳ್ಳೆನೆ ಬೆಣ್ಣೆ ಹಚ್ತವ್ರೆ. ಅಲ್ಲ ಕಣೆ, ಅಷ್ಟೊಂದು ಜನ ಆಡೋ ಕಾಳು ಎಲ್ಲ ಇದ್ರೆ ನೀನೇನಕ್ಕೆ ಮನೆ ಕೆಲಸ ಮಾಡ್ತೀಯಾ? ಹಂಗೂ ಮೈ ಭಾರ ಆದರೆ ಹೋಗಿ ವಾಕ್ ಮಾಡು, ಇಲ್ಲ ಜಿಮ್ಮಿಗೆ ಹೋಗು. ಮನೆ ಕೆಲಸ ಮಾಡೋದಾ? ಅಯ್ಯೋ ಬಿಡೆ, ನಮ್ಮ ಮನೆ ಕೆಲಸ ಮಾಡೋದ್ರಲ್ಲಿ ಏನೈತೆ? ಹಂಗಂತ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ, ಜ್ಯೂಸ್ ತರ್ತೀನಿ. ಅದೇನೇ ಅದು, ಸೊಸೆ ಇರ್ಬೇಕಾದ್ರೆ ನೀನು ಜ್ಯೂಸ್ ತರೋದು ಯಾಕಂಟಿ? ನಮ್ಮತ್ತೆ ಜ್ಯೂಸ್ ತಂದ್ರೆ ನಿಮ್ ಗಂಟ್ಲಲ್ಲಿ ಇಳಿಯಲ್ವೇನಾ? ನೋಡಿ ಯಾವ ಥರ ಮಾತಾಡ್ತಾಳೆ ನೋಡಿ ನಿನ್ನ ಸೊಸೆ. ಅವಳೇ ತರ್ತಾಳೆ ಬಿಡೆ. ಬೇಡ ಅವಳು ಏನು ಮಾಡೋದು ಬೇಡ, ಅವಳು ಮಹಾರಾಣಿ ಥರ ಇರಲಿ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ನೋಡಿದ್ರಾ ನಮ್ಮತ್ತೆ ನಾನು ಎಷ್ಟು ಇಷ್ಟಪಡ್ತಾರೆ ಅಂತ? ಅಬ್ಬಬ್ಬಬ್ಬಬ್ಬ, ನಂಬಕ್ಕೆ ಆಗ್ತಾ ಇಲ್ಲ ನನಗಂತೂ. ಇದು ಭ್ರಮರಾಂಬನೇನಾ ಇಲ್ಲ ಸೊಸೆ ಏನಾದರೂ ಎದುರಿಸ್ಬಿಟ್ಟು ಹಿಂಗೆ ಮಾಡ್ತಾವಳ ಅಂತಲೇ ನಂಬಕ್ಕಾಗ್ತಿಲ್ಲ ನನಗೆ. ಅವಳೇನಕ್ಕೆ ಎದುರಿಸ್ತಾಳೆ ನನ್ನ? ಇದು ನನ್ನ ಮನೆ, ನನಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರ್ತೀನಿ. ಯಾರಿಗೇನು ಎದ್ರಕೊಂಡಿರ್ಬೇಕಾಗಿಲ್ಲ. ಇವಾಗ ಕುತ್ಕೊಂತೀರಾ, ಜ್ಯೂಸ್ ಕೊಡ್ತೀನಿ, ಇಲ್ಲಾಂದ್ರೆ ಹೋಗ್ತಾ ಇರಿ, ನಂಗೆ ಬೇಕಾದಷ್ಟು ಕೆಲಸ ಐತೆ. ಇದ್ಯಾಕೆ ಭ್ರಮರಾಂಬ ಹಿಂಗಂತೀಯ? ನಿನ್ನೊಳಿದಕ್ಕೆ ನಾವು ಹೇಳಿದ್ರೆ ಹಿಂಗೆ ಸೊಸೆ ಎಲ್ಲದನ್ನೂ ಮಾಡಿ ಕಳ್ಸ್ಕೊ, ನಾಳೆ ನಿನ್ನ ತಲೆ ಮೇಲೆ ಕುತ್ಕೊಂತಾಳೆ. ಏಯ್ ಸುಮ್ಮನೆ ಹೋಗ್ರೆ ಇಲ್ಲಿಂದ ಮೊದಲು. ಬಾರಿ, ಏನೋ ಫ್ರೆಂಡು ಅಂತ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದರೆ ಇವಳು ಅತ್ತಿ ಆಯಿತು. ನಡಿ ಹೋಗೋಣ. ಸೊಸೆ ನಾಯಿಗಿಂತೂ ಕಡೆ ಮಾಡಿಟ್ಟಿದ್ದಾಳೆ, ಇನ್ನೂ ಬುದ್ಧಿ ಬಂದಿಲ್ಲ. ಇದ್ಯಾಕೆ ನಮ್ಮತ್ತೆ ಇಲ್ಲ ಎಲ್ಲ ಹೋಗೋರೆ ಅಂತ ಹೇಳೋಕ್ಕಾಗಿಲ್ಲೇನೆ? ಒಳಗಡೆ ಅವರೇ ಅಂತೆ ಮನೆ ಕೆಲಸ ಮಾಡ್ತವ್ರೆ ಅಂತ ಹೇಳ್ತೀಯಲ್ಲ ಅವರಿಗೆ. ಅಯ್ಯೋ ಅತ್ತೆ, ನನಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಅತ್ತೆ. ಹೆಂಗೆ ನಿಜ ಇರುತ್ತೋ ಹಂಗೆ ಹೇಳ್ತೀನಿ. ಹಾಂ, ನೀನು ಎಷ್ಟು ನಿಜ ಹೇಳ್ತೀಯ ಅಂತ ಗೊತ್ತು. ಇನ್ನು ಯಾರೇ ಬರಲಿ ನಮ್ಮತ್ತೆ ಇಲ್ಲ ಅಂತ ಹೇಳು. ಹಾಂ ಸರಿ ಅತ್ತೆ, ಆಯಿತು. ಅಯ್ಯಯ್ಯಪ್ಪ, ಇನ್ನು ಕಸ ಗುಡಿಸ್ಬೇಕು, ಮುಸ್ರೆ ತೊಳಿಬೇಕು, ನೆಲ ಒರೆಸ್ಬೇಕು, ಇಷ್ಟೊಂದು ಕೆಲಸ ಐತೆ. ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ಎಲ್ಲ ಪುಣ್ಯನ ನಾನೇ ತಗೊಬೇಕು. ಕೆಲಸ ಮಾಡೋದ್ರಿಂದ ಪುಣ್ಯ ಬರ್ತೈತಂತೆ. ಅಬ್ಬಬ್ಬಬ್ಬ, ನಮ್ಮ ಅತ್ತೆ ನಿಂಗೆ ನೋಡೋಕ್ಕೆ ಒಂಥರ ಸಂಕಟನೂ ಆಗ್ತೈತೆ, ಒಂಥರ ಖುಷಿನೂ ಆಗ್ತೈತೆ. ಎಲ್ಲಿಗೆ ಹೊರಟ ಮಾಷಾ? ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನಿಂಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿಲ್ಲ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ, ನನ್ನ ತಂಟೆಗೆ ಬರಬೇಡ ನಿಂಗೆ. ಅಲ್ಲ ಕಣಮ್ಮ, ಅಷ್ಟೊಂದು ಬಟ್ಟೆ ತೊಳೆಯೋದಿದೆ, ಎಲ್ಲಿಗೆ ಹೊರಟೆ? ಬಟ್ಟೆ ಇದ್ರೆ ನೀನು ತೊಳ್ಕೊಳ್ಳೆ, ನಾನೇ ತೊಳಿಲಿ? ನಮ್ಮ ಅಮ್ಮನಿಗೆ ಅದು ಇದು ಹೇಳ್ಬಿಟ್ಟು ನಮ್ಮ ಅಮ್ಮನ ಕೈಲಿ ನನ್ನ ಕೈಲಿ ಮನೆ ಕೆಲಸ ಮಾಡಿಸ್ತಾ ಇರೋದಲ್ಲ ನೀನು. ನಿನಗಿದೆ ಒಂದಲ್ಲ ಒಂದಿನ. ಅಯ್ಯೋ, ಇಲ್ಲಿ ನೀಟಾಗಿ ಮಾಡಿಕ್ಕೋದ್ರೇನ ಕಣಮ್ಮ, ಗಂಡನ ಮನೇಲಿ ನೀಟಾಗಿ ಮಾಡೋಕ್ಕಾಗೋದು ಎಲ್ಲ ಕೆಲಸನೂ. ಇಲ್ಲಿಂಗೆ ಕಳ್ಮೈ ಬಿದ್ದರೆ ಅಲ್ಲೂ ಕಳ್ಮೈ ಬರುತ್ತೆ. ನೋಡು, ನನ್ನ ಗಂಡನ ಮನೇಲಿ ನಾನು ಹೆಂಗಿರಬೇಕು ಏನಿರಬೇಕು ಅಂತೆಲ್ಲ ನಿನ್ನಿಂದ ಕಲ್ತ್ಕೊಬೇಕಾಗಿಲ್ಲ. ಅಷ್ಟಕ್ಕೂ ಓಡ್ ಬಂದಿರೋಳು ನೀನು. ನೀನೇನು ದೊಡ್ಡವರೆಲ್ಲ ನೋಡಿ ಮದುವೆ ಮಾಡಿರೋಳೇನಲ್ಲ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ಇವಾಗ ನೀನು ಒಳಗಡೆ ಹೋಗಿ ಬಟ್ಟೆ ತೊಳಿತೀಯಾ ಇಲ್ಲ ಅತ್ತೇನು ಕರೀಲ? ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯೇನೋ? ಅತ್ತೆನ ಕರಿತೀನಿ ಅಂತ ಕರಿ ನೋಡೋಣ. ನೋಡು ಆಶಾ, ನೀನಾಗಿಯೇ ಹೋದ್ರೆ ಬಟ್ಟೆ ತೊಳೆಯೋದು ಒಂದೇ ಕೆಲಸ. ಇಲ್ಲಾಂದ್ರೆ ಆ ಬಟ್ಟೆನ ತೊಳೆದು ಒಣಗಿಸಿ ಇಸ್ತ್ರಿ ಮಾಡಿ ಪೆಟ್ಟಿಗೆ ಜೋಡಿಸೋ ಮುಂಟ ನಿಂದೇ ಕೆಲಸ ಆಗಿರುತ್ತೆ ನೋಡು. ಅಯ್ಯೋ, ಅಷ್ಟೆಲ್ಲ ಕೆಲಸ ಯಾರಪ್ಪ ಮಾಡ್ತಾರೆ? ಸುಮ್ಮನೆ ಹೋಗಿ ಬಟ್ಟೆ ತೊಳೆದ್ಬಿಟ್ಟು ಹೋಗೋದು ವಾಸಿ. ನಡೆಸ್ತಾ ಇದೆಯಲ್ಲ, ಇನ್ನೆಷ್ಟು ದಿನ ಈ ದರಬಾರ ನಡೆಸ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನಮ್ಮ ಅಮ್ಮನಿಗೆ ದೇವರು ದಿಂಡ್ರು ಅಂತ ಹೇಳ್ಬಿಟ್ಟು ಭಯ ಇಡಿಸ್ಬಿಟ್ಟು ಇಡೀ ಇರೋ ಬರೋ ಕೆಲಸ ಎಲ್ಲ ನಮ್ಮ ಅಮ್ಮನ ಕೈಲೇ ಮಾಡಿಸ್ತಾ ಇದೀಯಾ. ಮಾಡ್ತೀನಿ ನಿಂಗೆ. ಹೋಗೆ ಏನು ಮಾಡೋಕ್ಕಾಗ್ತೈತಿ ನೀನು ನನ್ನ? ಇನ್ನು ನಮ್ಮ ಅಮ್ಮನಿಗೆ ಒಂಚೂರು ಬುದ್ಧಿ ಇಲ್ಲ.
ಹಬ್ಬ ಹೆಂಗೋ ಎಲ್ಲಾನು ನಾನು ಅನ್ಕೊಂಡಂಗೆ ನಡೀತೈತೆ. ಇನ್ನು ಮುಂದೇನು ನಾನು ಅನ್ಕೊಂಡಂಗೆ ನಡೆದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತೈತೆ. ಇರ್ಲಿ ನಮ್ಮ ಅಮ್ಮನಿಗೊಂದು ಫೋನ್ ಮಾಡಿ ಮಾತಾಡ್ಸೋಣ. ತುಂಬ ದಿನ ಆಯಿತು ನಮ್ಮ ಅಮ್ಮನ ಜೊತೆ ಮಾತಾಡಿ. ಹಾಗೆ ಅಕ್ಕನಿಗೂ ಅತ್ತೆಗೂ ಫೋನ್ ಮಾಡೋಣ. ಪಾಪ ನಾನು ಇಲ್ಲಿ ಹೆಂಗಿದ್ದೀನೋ ಏನೋ ಅಂತ ಬರೀ ಟೆನ್ಷನಲ್ಲೇ ಇರ್ತಾರೆ ಅವರು.